ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದ್ರೆ ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ ರೀ. ಎಲ್ಲೆಲ್ಲಿ ಹೋಗಿರ್ತೀವಿ ಏನೇನು ಅನ್ನೋದೆಲ್ಲ ನಾವು ವಿಡಿಯೋ ಮಾಡಿ ಹಾಕೀನಿ ಎಲ್ಲ ಲಾಗ್ ನೋಡಿರಿ, ಒಂದೊಂದು ಬರ್ತಿರ್ತಾವೆ. ಈ ಬ್ಲಾಗ್ದಾಗ ನಾವು ಹುಲಿಗೆಮ್ಮ ಹೋಗಿದ್ದೀವಿ ರೀ, ಆ ಥರದ್ದು. ಆಮೇಲೆ ಕೊಪ್ಪಳದ ಮಠದ್ದು ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹಾಕೀನಿ ರೀ. ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಂಡೀನಿ. ಇದೇನಿತ್ತಲ್ಲ ಈಗ ನೋಡತ್ತಿ ಟೆಂಪಲ್, ಇದು ಹುಲಿಗೆಮ್ಮ ರೀ, ಅಂದ್ರೆ ಹುಲಿಗಿ ಊರ್ದಾಗ ಐತ್ರಿ ಇದು ಹುಲಿಗೆಮ್ಮ ಟೆಂಪಲ್. ಆಮೇಲೆ ಇಲ್ಲಿ ಇಟ್ಟಿರ್ಲಾರ ಅದೇನೋ ಹಿಂಗೆ ಮನಸ್ಸಿನಾಗ ಹಿಂಗೆ ಏನು ಅನ್ಕೊಂಡು ತಿರುಗಿಸ್ರ ಅದು ಕಲ್ಲಿತ್ಲಾರ ಅದು ತಿರುಗಿಸ್ರ ನಾವು ಅನ್ಕೊಂಡಿದ್ದು ಆಗ್ತೈತೆ ರೀ. 5 ರೌಂಡ್ ಹಾಕ್ಬೇಕಾದ ನಾವು ಎಲ್ಲರೂ ಹಂಗೆ ಮಾಡ್ತೀವಿ. ಆಮೇಲೆ ದರ್ಶನ ಅದು ಎಲ್ಲ ಚಲೋ ಆತ್ರ, ಅಷ್ಟೇನು ರಶ್ ಇದ್ದಿದ್ದಿಲ್ಲ ರೀ ನಾವು ಹೋದಾಗ. ದರ್ಶನ ಅದು ಎಲ್ಲ ಚಲೋ ಆಯ್ತು. ಅಲ್ಲಿ ದರ್ಶನ ಅದು ಮಾಡ್ಕೊಂಡು ಹಿಂಗೈತೆ ನೋಡ್ರಿ ಟೆಂಪಲ್. ಇದೆಲ್ಲ ಫುಲ್ಲು ದೊಡ್ಡ ಟೆಂಪಲ್ ಐತಿ. ಅಲ್ಲಿ ದರ್ಶನ ಮಾಡ್ಕೊಂಡು ಕೊಪ್ಪಳಕ್ಕೆ ಬಂದೀವ್ರಿ. ಕೊಪ್ಪಳದ ಗವಿ ಸಿದ್ದೇಶ್ವರ ಮಠಕ್ಕೆ ಬಂದೀವ್ರಿ, ಅಂದ್ರೆ ಗವಿ ಮಠದ್ದು ಅಂತಾರೆ ಇದು. ನೈಟ್ ವ್ಯೂ ಈ ಥರ ಐತೆ ನೋಡ್ರಿ ಇದು. ಮಠ ಭಾಳ ದೊಡ್ಡದೈತ್ರಿ. ನಾವು ಅಂದ್ರೆ ಹುಲಿಗೆಮ್ಮ ಅಂದ್ರೆ ಊರಿಂದ ಹುಲಿಗೆಮ್ಮಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬರೋಟಿಗೆ ನೈಟ್ ಆಗೈತ್ರಿ. ಇಲ್ಲಿ ಸ್ವಾಮಿಗಳು ಕೂತಾರ ನೋಡ್ರಿ, ಸ್ವಾಮಿಗಳು ದರ್ಶನನೂ ಆಯ್ತು. ಮತ್ತು ಎಲ್ಲರಿಗೂ ಒಂದೊಂದು ಹಣ್ಣು ಕೊಟ್ಟರೆ ಎಷ್ಟು ಖುಷಿ ಆಯ್ತು ನಮಗೆ. ಹಿಂಗೆ ಅವ್ರ ದರ್ಶನನೂ ಸಿಕ್ತು, ಅವರಿಂದ ಪ್ರಸಾದ ಸಿಕ್ತಂತ ಹೇಳಿ. ಆಮೇಲೆ ಅದೆಲ್ಲ ತೊಗೊಂಡು ಮತ್ತು ಸಂಜೆಗೆ ಹೋಗಿದ್ದಿಲ್ಲ, ಹೆಂಗಾರು ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗ್ಬೇಕತ್ತೆ ಹೋದಿವ್ರಿ. ಇಲ್ಲಿ ದರ್ಶನಕ್ಕೆ ಹೋಗೋಕೆ ಇಷ್ಟ ಬಾಗ್ಲೈತ್ರಿ, ಹಿಂಗೆ ಹೋಗೋಣ ಸ್ಟ್ರೈಟ ಅಲ್ಲೈತ್ರಿ. ದರ್ಶನ ಆರಾಮ್ ಮಾಡ್ಕೋಬೋದು, ಹೊರ ನಿಂತು ಮಾಡ್ಕೋಬೋದು ನೀವು. ನಾವು ಹೋಗಿ ದರ್ಶನ ಅದು ಮಾಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ನೋಡ್ಕೊಂಡು ಬಂದೇವ್ರಿ. ಅಲ್ಲೇ ಮಠದಾಗ ಇಲ್ಲಿ ಸ್ಟೆಪ್ಸ್ ಅದು ಏರ್ ಹೋಗೋಣ ಫುಲ್ ಮ್ಯಾಗರಿ, ಅಲ್ಲಿ ಟೆಂಪಲ್ದು ಐತಿ. ಅಲ್ಲಷ್ಟು ಹೋಗ್ಬೇಕತ್ತೆ ಹೋದಿವ್ರಿ. ಭಾಳ ದೊಡ್ಡದ ಮಠ ಐತ್ರಿ. ನೀವು ಆ ಕಡೆ ಹೋದ್ರೆ ಎಲ್ಲ ಹೋಗ್ಬೋದು. ಅಂದ್ರೆ ಹುಲಿಗೆಮ್ಮ ಆಕೈತಿ, ಕೊಪ್ಪಳ, ಅಂಜನಾದ್ರಿ, ಹಂಪಿ ಇವೆಲ್ಲ ನೋಡ್ಕೊಂಡು ಬರ್ಬೋದ್ರಿ ಒಂದ್ಸರಿ ಆ ಕಡೆ ಹೋದ್ರೆ. ಈಗ ನೋಡ್ಬೋದು ವಿಡಿಯೋದಾಗ ಎಲ್ಲ ಕಡೆ ಲೈಟಿಂಗ್ ಅದು ಎಲ್ಲ ಭಾಳ ಚಂದ ಇತ್ತು. ಎಲ್ಲ ಫುಲ್ ಕ್ಲೀನ್ ಇತ್ತು ಮಠ. ಎಲ್ಲಿ ಒಂದು ಸ್ವಲ್ಪ ಏನೋ ಹೊಲಸು ಅನ್ನೋದು ಇಲ್ಲ, ಒಂದು ಹಾಳಿ ಸದೇ ಬಿದ್ದಿದ್ದಿಲ್ಲ, ಅಷ್ಟು ಕ್ಲೀನ್ ಇಟ್ಟಿದ್ರು ಎಲ್ಲ ಟೆಂಪಲ್. ಇಲ್ಲಿ ಏನು ನೋಡತ್ತಿರಲ್ಲ ನೀವು ಕಡೆ ಲೆಫ್ಟ್ ಸೈಡ್ದು ಇಲ್ಲೇ ಟೆಂಪಲ್ ಐತ್ರಿ. ಹೋಗಿ ದರ್ಶನ ಅದು ಮಾಡ್ಕೊಂಡ್ವಿ ಇಲ್ಲಿ. ಎಲ್ಲ ನಮಸ್ಕಾರದ್ದು ಮಾಡಿ ಪ್ರಸಾದ ಹಚ್ಕೊಂಡು ಹೊರಗೆ ಬಂದೀವ್ರಿ. ಹೊರಗೆ ಬರೋದು ನೋಡ್ರಿ, ಇಲ್ಲಿ ಇಷ್ಟು ಮಸ್ತ್ ವ್ಯೂ ಇತ್ತಿಲ್ಲ, ಅಂದರೆ ಫುಲ್ ಮ್ಯಾಗ ಐತ್ರಿ ಟೆಂಪಲ್. ಅಲ್ಲಿಂದ ಹಿಂಗೆ ಹೊರಗೆ ಬರೋಣ ಇಲ್ಲಿ ನೋಡ್ರಿ, ಎಲ್ಲ ಫುಲ್ ಇಡೀ ಊರ ಕಾಣ್ತೈತಿ. ಹಿಂಗೆ ಎಷ್ಟು ಚಂದ ಅನ್ಸಾಕತ್ತೈತಲ್ಲೆಲ್ಲ ರೀ. ಅಲ್ಲಿ ಮ್ಯಾಲೆ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋಟಿಗೆ ಮತ್ತು ಸ್ವಾಮಿಗಳು ಸಿಕ್ಕರಿ. ಮತ್ತು ಅಲ್ಲೇ ಮತ್ತು ಇನ್ನೊಂದು ಸರಿ ದರ್ಶನ ಮಾಡಿರತೈತೆ ಅಲ್ಲೇ ನಿಂತಿದ್ದೀವಿ ರೀ. ಭಾಳ ಜನ ಬಂದಿದ್ದರು. ಸ್ವಾಮಿಗಳು ಚಂದ ಸಣ್ಣ ಹುಡುಗಿ ಅದು ಇತ್ತು, ಅದ್ರ ಜೊತೆ ಹಿಂಗೆ ಮಾತಾಡ್ಕೊಂಡು ಚಂದ ಇದು ಮಾಡಿದ್ರೆ ಎಲ್ಲರೂ ಚಲೋ ದರ್ಶನ ಕೊಟ್ಟರು. ಹಾಗೆ ಕೆಳಗೆ ಬರೋಣ ಇದು ವಾಟರ್ ಫೌಂಟೇನ್ ಇತ್ತು, ಅಂದ್ರೆ ಹೊಂಡಗತ್ತೆ ಐತ್ರಿ. ಅಂದ್ರೆ ಫುಲ್ ದೊಡ್ಡದ ಇದು ಐತ್ರಿ. ಇಲ್ಲೇ ಕಾರಂಜಿ ಅದು ಆಮೇಲೆ ಲೈಟಿಂಗ್ ಅದು ಭಾಳ ಮಸ್ತ್ ಮಾಡಿದ್ದರು. ಇಲ್ಲೇನು ನಡು ನೋಡತ್ತಿರಲ್ಲ, ಅಲ್ಲಿನೂ ಹಿಂಗೆ ದರ್ಶನಕ್ಕೆ ಹೋಗ್ಬೋದು. ಅಲ್ಲಿ ಹಿಂಗೆ ಸಣ್ಣ ಟೆಂಪಲ್ ಇತ್ತು, ಅಲ್ಲಿ ಹೋದಿವ್ರಿ. ಇಲ್ಲಿ ಫುಲ್ ವಿಡಿಯೋ ನೋಡ್ರಿ, ಭಾಳ ಚಂದ ಐತೆ ಮಠ. ಆಮೇಲೆ ಮಠದಾಗೆಲ್ಲ ಅಡ್ಡಾಡಿ ಆಮೇಲೆ ಪ್ರಸಾದ ಇತ್ತು, ಪ್ರಸಾದ ತೊಗೊಂಡ್ರತತೆ ಹೋದ್ವಿ. ಪ್ರಸಾದ ತೊಗೋಕೆ ಹೋಗ್ಬೇಕಾರೆ ಅಲ್ಲಿ ಬತ್ತಿ ಇಟ್ಟಿದ್ರೆ ಅದೆಲ್ಲ ಹಚ್ಕೊಂಡು ಹೋದ್ವಿ. ಆಮೇಲೆ ಯಾರ್ಯಾರು ಹಿಂಗಂದ್ರೆ ಪ್ರಸಾದಕ್ಕೆ ರೊಕ್ಕ ಬರೆಸ್ಬೋದು, ಅಲ್ಲಿ ಸ್ಕ್ಯಾನರು ಇಟ್ಟಿದ್ರು, ಅಲ್ಲಿ ನೀವು ಇದು ಮಾಡಿ ರೊಕ್ಕನೂ ಹಾಕ್ಬೋದಿತ್ತು. ಆಮೇಲೆ ಹಿಂಗೆ ಹುಗ್ಗಿ ಅದು ಇತ್ತು ರೀ, ಹುಗ್ಗಿ, ಅನ್ನ, ಸಾರ, ಹಿಂಡಿ, ಆಮೇಲೆ ಉಪ್ಪಿನಕಾಯಿ ಎಲ್ಲ ಈಗ ನೋಡತ್ತಿರ್ಬೋದು ನೀವು. ಭಾಳ ಟೇಸ್ಟ್ ಆಗಿತ್ತು ರೀ. ಎಲ್ಲಿ ಹೋದ್ರೂ ಪ್ರಸಾದ ಏನು ಕೊಟ್ಟರು ಟೇಸ್ಟ್ನೇ ಇರ್ತೈತಿ, ಬಟ್ ಇದೂ ಭಾಳ ಟೇಸ್ಟ್ ಆಗಿತ್ತು. ಆಮೇಲೆ ಇದೆಲ್ಲ ಏನು ನೋಡತ್ತಿರಲ್ಲ, ಹಿಂದೆಲ್ಲಿ ಪ್ರಸಾದ ಮಾಡೋ ರೂಮ್ ಇದ್ದು ರೀ, ಎಲ್ಲ ಹಿಂಗೆಲ್ಲ ಸಂತಿ ತರಿಸಿಟ್ಟಿರ್ತಾರಲ್ಲರವ. ಆಮೇಲೆ ನಾವು ಪ್ರಸಾದದು ಮಾಡ್ಕೊಂಡು ಆಗ ಏನಿಲ್ಲ ವಾಟರ್ ಫೌಂಟೇನ್ದಾಗ ಅಲ್ಲೊಂದು ಸಣ್ಣ ಟೆಂಪಲ್ ಗತ್ತೈತ, ಅಲ್ಲಷ್ಟು ಹೋದಿವ್ರಿ, ಅಲ್ಲಷ್ಟು ಕೂತ ಮಾಡಿ ಬಂದೇವ್ರಿ. ಆಮೇಲೆ ಇಲ್ಲಿ ವಿಡಿಯೋದಾಗ ನೋಡ್ಬೋದ್ರಿ, ಬಾತ್ಕೋಳಿ ಚಂದ ಆರಾಮ ಓಡಾಡಕತ್ತಿದ್ದೀವ್ರು. ನೀರ ತಂಪ, ನಮಗೂ ಹಂಗೆ ನೀರಾಗ ಹೋಗಿ ಆಡ್ಬೇಕಂತ ಅನ್ಸಕತ್ತಿದ್ರು ಹತ್ರ ನೋಡಿ.
ಆಮೇಲೆ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಅಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅಂದ್ರೆ ಮಠದ ಹೊತ್ತಿಂದ ಇರ್ತಾವೆ, ಅಲ್ಲಿ ಹೋಗಿದ್ದು ಎಲ್ಲ ಸ್ಟೇ ಮಾಡಿದ್ವಿ. ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ಅಲ್ಲಿ ಮಠದ ಕಡೆ ಹೊಂಟ್ವಿ. ಇದ ನೋಡ್ರಿ, ಇಲ್ಲೆಲ್ಲ ಇಳ್ಕೊಂಡಿದ್ದೀನೋ ಅಂದ್ರೆ ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿಂದ ಮಠಕ್ಕೆ ಬಂದ್ವಿ. ಇದು ಮಾರ್ನಿಂಗ್ ಈ ಟೈಪ್ ಕಾಣಕತ್ತಿತ್ತು. ನೈಟ್ ಅಂತೂ ಫುಲ್ ಲೈಟಿಂಗ್ ಇತ್ಲಾರ ಭಾರಿ ಮಸ್ತ್ ಕಾಣಕತ್ತಿದ್ದು. ಮಾರ್ನಿಂಗ ಈ ಟೈಪ್ ಕಾಣ್ತೈತಿ ನಿಮ್ಮ ಮಠ, ಭಾಳ ದೊಡ್ಡದೈತ್ರಿ ಇದು. ಮತ್ತೊಮ್ಮೆ ಎಲ್ಲ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡು ಬಂದಿವ್ರಿ. ಅಂದ್ರೆ ಬಂದ ದಿವ್ಸ ಅಂದ್ರೆ ನೈಟ್ ಬಂದಾಗೂ ದರ್ಶನ ಮಾಡಿದ್ವಿ. ಆಮೇಲೆ ಈಗೂ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡು ನಾವು ಮತ್ತೆ ಅಂಜನಾದ್ರಿಗೆ ಹಂಪಿಗೆ ಹೊಂಟಿದ್ದೀವ್ರಿ. ಅದಕ್ಕೆ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಮತ್ತೆ ಎಲ್ಲ ದರ್ಶನ ಮಾಡ್ಕೊಂಡಿವ್ರಿ. ಈಗೂ ಚಲೋ ದರ್ಶನ ಆಗಿತ್ತು. ಹಂಗೆ ನೆಕ್ಸ್ಟ್ ಅಂಜನಾದ್ರಿ ಮತ್ತು ಹಂಪಿಗೆ ಹೋಗಿದ್ದು ಅದನ್ನು ಲಾಗ್ ಹಾಕಿರ್ತೀನಿ, ನೋಡ್ಕೋತೀವ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ನಾವು ಮತ್ತೆಲ್ಲ ಒಂದ್ಸರಿ ಮತ್ತೊಮ್ಮೆ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಳಕತ್ತೇ ಹೋದಿವ್ರಿ. ಅಂದ್ರೆ ಮತ್ತೆ ನಾಷ್ಟಕ್ಕೂ ಇತ್ತು ಇಲ್ಲೆಲ್ಲ ಪ್ರಸಾದ, ಉಪ್ಪಿಟ್ಟು ಆಮೇಲೆ ಒಗ್ಗರಣೆ ಅನ್ನೋದು ಮಾಡಿದ್ರೆ ಅದು ಭಾಳ ಟೇಸ್ಟಾಗಿತ್ತು. ನಾವೆಲ್ಲ ಮನ್ಯಾಗೆಲ್ಲ ಕೆಂಪು ಖಾರ ಇದು ಮೆಣಸಿನ್ಕಾಯಿ ಹಾಕಿ ಮಾಡಿರ್ತಿಲ್ಲ, ಇಲ್ಲಿ ಕೆಂಪು ಖಾರ ಹಾಕಿದ್ರು, ಭಾಳ ಇಷ್ಟ ಆತ್ರಿ ನಮಗಂತೂ. ಆಮೇಲೆ ಎಲ್ಲ ನಾಷ್ಟ ಅದು ಮಾಡಿ ಹೋದಿರಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.